ಇಲ್ಲಿ ಸ್ವಲ್ಪ ಬೋಲ್ಟ್ ನಟ್ಟೆಲ್ಲ ಕೊಟ್ಟಿದ್ದಾರೆ, ಒಳ್ಳೆಯ ವಿಷಯ. ಅವರೇ ಕೊಟ್ಟಿದ್ದಾರೆ ಫುಲ್ ಸೆಟ್ಟಲ್ಲಿ. ಇದೆರಡು ಸ್ಲೈಡರ್ ಮತ್ತು ಅದಕ್ಕೆ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು ಇದು ಫ್ರಂಟಿಗೆ ಮೋಸ್ಟ್ಲಿ ಬರ್ತದೆ, ಸೈಡ್ ಎರಡು ಗಾರ್ಡ್ಗಳು, ಫ್ರಂಟ್ ಲೆಫ್ಟ್ ರೈಟ್. ಇದು ರಿಯರ್ ಇದು ಬರ್ತದೆ. ಸೊ ಫಿಟ್ ಮಾಡಿ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ನಾನು ನಿಮ್ಗೊಂದು ಔಟ್ಪುಟ್ ವೀಡಿಯೋ ತೋರಿಸ್ತೇನೆ. ಮತ್ತು ಇದರ ಬಿಲ್ಡ್ ತುಂಬ ಸ್ಟ್ರಾಂಗ್ ಅಂತ ಹೇಳಲ್ಲ ನಾನು, ಅಂದರೆ ಸ್ಟೀಲಲ್ಲಿ ಗಾರ್ಡ್ ಬರ್ತದಲ್ಲ, ಸೊ ಆ ರೀತಿ ಹೇಳಲ್ಲ, ಅಷ್ಟೇನಿಲ್ಲ. ಸೊ ಇದು ಮೆಟಲ್ ಆದ ಕಾರಣ ಸ್ಟೀಲ್ನಷ್ಟು ಸ್ಟ್ರಾಂಗ್ ಇಲ್ಲ ಇದು. ಬಟ್ ಓಕೆ, ಅಡ್ಡ ಬಿದ್ದಾಗ ಸ್ಕ್ರ್ಯಾಚ್ ಆಗೋದನ್ನಂತೂ ಖಂಡಿತ ತಡೆಯುತ್ತೆ ಅನ್ನೋ ಒಂದು ಭರವಸೆ ಇದೆ. ಮತ್ತು ಗಾಡಿಗೊಂದು ಲುಕ್ಕು ಕೊಡ್ತದೆ ಇದು. ಯಾಕಂತ ಹೇಳಿದರೆ ಕಂಪನಿಯವರಿಂದಲೇ ಇದು ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಹೊರಗಡೆ ಇಷ್ಟಾದರೂ ಸಿಕ್ಕಿತ್ತಲ್ಲ ಅಂತ ನಾವು ಖುಷಿ ಪಡಬೇಕಷ್ಟೇ. ಫಿಟ್ ಎಲ್ಲ ಮಾಡಿ ತೋರಿಸ್ತೇನೆ, ಫಿಟ್ಟಿಂಗ್ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಎಲೆಕ್ಟ್ರಿಕ್ ವೆಹಿಕಲ್ನ ಸೇಫ್ಟಿ ಗಾರ್ಡ್ ಇದರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೇನೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಒಂದು ರಿವ್ಯೂ ವೀಡಿಯೋ ಮಾಡ್ತೇನೆ. ಇದು ನನ್ನದೇ ಗಾಡಿ. ಇದು ವೀಡಿಯೋ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇದೊಂದು ಸ್ವಲ್ಪ ಎಮರ್ಜೆನ್ಸಿಯಾಗಿ ಈ ವಿಡಿಯೋನ ಅದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು, ಸಿಂಪಲ್ ಎನರ್ಜಿ ಅನ್ನೋ ಒಂದು ಕಂಪನಿಯ ಗಾಡಿ ಇದು, ಬೆಂಗಳೂರಿನ ಗಾಡಿ ಇದು. ಸಿಂಪಲ್ 1 ಅಂತ ಈ ಮಾಡೆಲ್ನ ಹೆಸರು. ಇದು ಸಾಧಾರಣ ನಾನು ತಗೊಂಡೊಂದು 2.5 ಮಂತ್ಸ್ ಆಯಿತು. ಸೊ ಇದರ ಬಗ್ಗೆ ಯೂಸರ್ ಎಕ್ಸ್ಪೀರಿಯೆನ್ಸ್ ವೀಡಿಯೋ ಹಾಕ್ತೇನೆ ಸದ್ಯದಲ್ಲಿ. ಗಾಡಿ ಹೇಗಿದೆ, ತಗೊಳ್ಬೋದಾ, ಮತ್ತು ಏನು ಫೀಚರ್, ಅದರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ಹೇಳ್ತೇನೆ. ಬಟ್ ಇದು ಸ್ಪೆಷಲಾಗಿ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇದಕ್ಕೆ ಆಕ್ಸಸರೀಸ್ ನಮಗೆ ಅವೈಲೇಬಲ್ ಇಲ್ಲ. ನಮ್ಮದು ಮಂಗಳೂರು ಆಗುತ್ತೆ. ಇದಕ್ಕೆ ಆಕ್ಸಸರೀಸ್ ಸಿಗ್ತಾ ಇಲ್ಲ, ಯಾವುದು ಸಿಗ್ತಾ ಇಲ್ಲ. ಇವನ್ ಫ್ಲೋರ್ ಮ್ಯಾಟು ಕೂಡ ಸಿಗ್ತಾ ಇಲ್ಲ. ಅವರು ಕೇಳುವಾಗ ಹೇಳ್ತಾರೆ, ನಮಗೆ ಕಂಪನಿಯಿಂದ ಕಳಿಸಲಿಲ್ಲ, ಇನ್ನೂ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಿರುವಾಗ ನಮಗೆ ಈ ಸೇಫ್ಟಿ ಗಾರ್ಡ್, ಅಂದರೆ ಈ ಗಾಡಿಗೆ ನೋಡಿ, ಈ ಗಾರ್ಡ್ ಒಂದು ಅವಶ್ಯಕತೆ ತುಂಬಾ ಇರ್ತದೆ. ಮತ್ತು ಲುಕ್ ಕೂಡ ಒಂಥರ ಡಿಫ್ರೆಂಟ್ ಕಾಣ್ತದೆ ಅದನ್ನು ಹಾಕಿದಾಗ. ಸೊ ಇದು ಕೂಡ ಅವೈಲೇಬಿಲಿಟಿ ಇರಲಿಲ್ಲ. ಇದು ಶೋರೂಮ್ ಕಡೆಯಿಂದ ಹಾಕಿದಲ್ಲ, ನಾನು ಹೊರಗಡೆಯಿಂದ ತರಿಸಿ ಹಾಕಿರುವಂಥದ್ದು. ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಯಾರಿಗಾದರೂ ಈ ಗಾರ್ಡ್ ಬೇಕಿದ್ರೆ, ಅಂದರೆ ಈ ಗಾಡಿ ತಗೊಂಡವರು ಹೆಚ್ಚಿನವರಿಗೆ ಈ ಸೇಫ್ಟಿ ಗಾರ್ಡನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲರೂ ಕಾಮನ್ ಆಗಿ ಶೋರೂಮಿಂದ ಗಾಡಿ ತಗೊಳ್ಳುವಾಗ ಈ ಗಾರ್ಡನ್ನು ಹಾಕಿಸಿಕೊಳ್ತಾರೆ. ಸೊ ಅದು ಅವೈಲೇಬಲ್ ಇಲ್ಲ ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ನಾನೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಗಾಡಿಯಲ್ಲಿ ಹೋಗ್ತಾ ಇರೋವಾಗ ಸ್ವಲ್ಪ ಸ್ಲಿಪ್ಪರಿ ರೋಡ್ ನಮ್ಮ ಮನೆಗೆ ಹೋಗುವಾಗ. ಸೊ ಅಲ್ಲಿ ಗಾಡಿ ಸ್ವಲ್ಪ ಸ್ಲಿಪ್ಪಾಗಿ ಗಾಡಿ ಅಡ್ಡ ಬಿತ್ತು. ಸೊ ಆ ಟೈಮಲ್ಲಿ ಇದಕ್ಕೆ ಜಸ್ಟ್ ಅಲ್ಲಿಗೆ ಬಿದ್ದಿದ್ದಷ್ಟೇ, ಆವಾಗ ಇಲ್ಲಿ ಸ್ಕ್ರ್ಯಾಚ್ ಆಯಿತು. ನೀವು ಗಮನಿಸ್ತಾ ಇರ್ಬೋದು, ಅಲ್ಲಿ ಕಾಣ್ತದೆ. ನಿಮಗೆ ಅವಶ್ಯಕತೆ ಇಲ್ಲ ಅದರದ್ದು, ಬಟ್ ಸ್ಕ್ರ್ಯಾಚ್ ಆಗಿದೆ ಸ್ಟಿಲ್. ಸೊ ಆವಾಗ ನನಗೆ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗಿದ್ದು ವಿಷಯ, ಒಂದು ಗಾಡಿ ಇರ್ತಿದ್ರೆ ಅದು ಆಗ್ತಾ ಇರಲಿಲ್ಲ ಅಂತ. ನಾವು ಇದಕ್ಕೆ ಅಷ್ಟು ಇನ್ವೆಸ್ಟ್ ಮಾಡಿರ್ತೇವೆ ಈ ಗಾಡಿಗೆ. ಸೊ ಆಗಿರುವಾಗ ಹೊಸ ಗಾಡಿ ನಮಗೆ ಸ್ಕ್ರ್ಯಾಚ್ ಆದಾಗ ತುಂಬ ಬೇಜಾರಾಗುತ್ತೆ. ಸೊ ಕ್ರ್ಯಾಶ್ ಗಾಡಿ ಎಲ್ಲಿ ಕೂಡ ಅವರಲ್ಲಿ ಎಷ್ಟು ಕೇಳಿದರೂ ಅವೈಲೇಬಿಲಿಟಿ ಇರಲಿಲ್ಲ. ಸೊ ಹೊರಗಡೆಯಿಂದ ನಾನು ತರಿಸಿ ನನ್ನ ಗಾಡಿಗೆ ಇದನ್ನು ಫಿಟ್ ಮಾಡಿದ್ದೇನೆ. ಸೊ ಔಟ್ಪುಟ್ ವೀಡಿಯೋ ಇದಾಗಿರ್ತದೆ. ಇದು ಕ್ರ್ಯಾಶ್ ಗಾರ್ಡನ್ನು ಫಿಟ್ ಮಾಡಿ ಆದಮೇಲೆ ಗಾಡಿ ಈ ರೀತಿ ಕಾಣಿಸ್ತಾ ಇದೆ. ಒಂಥರ ಸ್ಲೈಡರ್ ರೀತಿ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಈ ರೀತಿ ಒಂದು ಪ್ಯಾಟರ್ನ್ ಕೊಟ್ಟು ಒಂದು ಸ್ಲೈಡರ್ ರೀತಿ ವರ್ಕ್ ಆಗ್ತದೆ. ಗಾಡಿ ಬಿದ್ದರೂ ಸಡನ್ನಾಗಿ ಬಾಡಿಗೆ ಅಥವಾ ಇದು ಕ್ರ್ಯಾಶ್ ಗಾಡಿಗೆಲ್ಲ ಫಸ್ಟ್ ತಾಗೋದಿಲ್ಲ, ಇಲ್ಲಿಗೆ ತಾಗ್ತದೆ. ಇದನ್ನು ತಡೀತದೆ. ಗೊತ್ತಿಲ್ಲ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋಂಥದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಬಟ್ ಓಕೆ, ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ತುಂಬ ಇಂಪ್ರೆಸಿವ್ ಅಂತೇನು ಹೇಳಲ್ಲ, ಭಾರಿ ಸ್ಟ್ರಾಂಗ್ ಇದೆ ಅಂತ ಹೇಳಲ್ಲ. ಸೇಫ್ಟಿ ಗಾರ್ಡ್ ಆಲ್ಮೋಸ್ಟ್ ಭಾರಿ ಸ್ಟ್ರಾಂಗ್ ಏನು ಇರಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆಗೋದನ್ನು ಮಾತ್ರ ತಡೀತದೆ ಹೊರತು ಅಂಥ ಆಕ್ಸಿಡೆಂಟ್ ಅಥವಾ ಆ ರೀತಿ ಬಿದ್ದು ಏನಾದರೂ ಆದರೆ ತಡೆಯುವಂಥ ಶಕ್ತಿ ಇರುವುದಿಲ್ಲ ಸೇಫ್ಟಿ ಗಾರ್ಡಿಗೆ. ಸಣ್ಣ ಪುಟ್ಟ ವಿಷಯದಲ್ಲಿ ಸ್ಕ್ರ್ಯಾಚ್ ಆಗೋದನ್ನು ಇದು ತಡೀತದೆ ಅಷ್ಟೇ. ಸೊ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ಒಂದೇ ಕಲರಲ್ಲಿ ಅವೈಲೇಬಲ್ ಇದೆ ಇದು. ನೋಡಿ, ಫ್ರಂಟಿಗೆ ಈ ರೀತಿ ಕಾಣಿಸ್ತಿದೆ. ಫಿಟ್ಟಿಂಗ್ ಎಲ್ಲ ಕಾಮನ್ ಆಗಿ ನೋಡ್ತಾ ಇರ್ಬೋದು. ಇಲ್ಲಿಗೆಲ್ಲ ಸ್ಕ್ರೂ ಆಪ್ಷನ್ ಕೊಡ್ತಾರಲ್ಲ, ಸೊ ಅದಕ್ಕೇ ಡೈರೆಕ್ಟಾಗಿ ಫಿಟ್ ಮಾಡುವಂತು. ತೋರಿಸಿರುವ ಬೋಲ್ಟ್ಗಳನ್ನು ಒಂದು ಇಲ್ಲಿ ಫಿಟ್, ಇನ್ನೊಂದು ಅಲ್ಲಿ, ಇನ್ನು ಕೆಳಗೆ ಡೈರೆಕ್ಟಾಗಿ ಸೆಟ್ ಆಗುತ್ತೆ. ಒಂದು ಸ್ವಲ್ಪ ಅಲೈನ್ಮೆಂಟ್ ಎಲ್ಲ ಮಿಸ್ ಆಗಿರ್ತದೆ, ಮಾಮೂಲಿ. ಅದು ಬಾಡಿಯ ಗಾರ್ಡನ್ನು ಫಿಟ್ ಮಾಡುವಾಗ ಅಲೈನ್ಮೆಂಟ್ ಪ್ರಾಬ್ಲಮ್ಮು ಫೇಸ್ ಮಾಡೋದು ಕಾಮನ್, ಅದು ಸಣ್ಣದು. ಬಟ್ ಓಕೆ, ಕರೆಕ್ಟಾಗಿ ಫಿಟ್ ಆಗಿದೆ, ಟೈಟಾಗಿ ಸೀಟ್ ಆಗಿದೆ. ಬಟ್ ನಾನು ಇದರಲ್ಲಿ ಸ್ಪೆಷಲ್ ನೋಡಿ ಇರುವಂಥದ್ದು ಏನಪ್ಪ ಅಂದರೆ, ಲುಕ್ ಚೆನ್ನಾಗಿದೆ. ಒಂಥರ ಬಲ್ಕಿ, ಇನ್ನು ಆಲ್ರೆಡಿ ಗಾಡಿ ಬಲ್ಕಿನೇ, ಅದನ್ನು ಹಾಕಿದಾಗ ಇನ್ನೂ ಕೂಡ ಬಲ್ಕಿಯಾಗಿ ಒಂದು ಹೆವಿಯಾಗಿ ಕಾಣ್ತದೆ ಗಾಡಿ. ಸೊ ಇಷ್ಟ ಆಯಿತು ನನಗೆ ಅದ್ರ ಲುಕ್ಕು. ಮತ್ತು ರಿಯರಿಂದ ಕೂಡ ನೋಡಿ, ರಿಯರಲ್ಲಿ ಈ ರೀತಿ ಬರ್ತದೆ. ಇದು ಸ್ಪೋರ್ಟ್ಸ್ ಡಿಸೈನ್ ಆದ ಕಾರಣ ಇಲ್ಲಿ ಕೂತ್ಕೊಳ್ಳುವಾಗ ಮತ್ತು ತುಂಬ ಟಾರ್ಕ್ ಇದೆ ಗಾಡಿಗೆ. ಸೊ ಆ ಟಾರ್ಕನ್ನು ಇದು ಮೈಂಟೈನ್, ಹಿಂದೆ ಕೂತ್ಕೊಂಡವನಿಗೆ ಸ್ವಲ್ಪ ಕಷ್ಟ, ಅದನ್ನು ಕೂತ್ಕೊಳ್ಳೋದು. ಅಂದರೆ ಹಿಂದೆ ಮಾಲಿದಾಗೆ ಆಗ್ತದೆ ಗಾಡಿಯನ್ನು ಎಕ್ಸಲೇಟರ್ ಕೊಟ್ಟ ಕೂಡಲೇ.
ನಾನು ಕೂತಿಲ್ಲ, ಬಟ್ ತುಂಬ ಜನ ಹಿಂದೆ ಕೂತವರು ಹೇಳಿದರು ಭಯಂಕರ ಇದಾಗ್ತದೆ ಮಾರೆ ಅಂತ. ಇದು ಡಿಸೈನ್ ಕೂಡ ಹಾಗೇನೇ ಇದೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಜಾಗ ಇದೆ. ಸೊ ಕೂತ್ಕೊಂಡಾಗ ಹಿಡ್ಕೊಳ್ಳೇಬೇಕಷ್ಟೇ, ಹಿಡ್ಕೊಳ್ಳೋದೆ ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಈ ಗಾಡಿಯಲ್ಲಿ. ಸೊ ಆಗಿರುವಾಗ ಕಾಲನ್ನು ಎದುರು ಇಟ್ಕೊಳ್ಬೇಕಾಗ್ತದೆ. ಸ್ವಲ್ಪ ಶಾರ್ಟ್ ಇದ್ದವರಿಗೆ ಕಷ್ಟ ಆಗ್ತದೆ. ನಾನು ಇದಕ್ಕೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದೊಂದು ಒಳ್ಳೆಯ ವಿಷಯ, ಇದು ಒಳ್ಳೆ ಯೂಸ್ ಆಗಿದೆ ನೋಡಿ. 2 ಕಡೆ ಕೂಡ ಕೊಟ್ಟಿದ್ದಾರೆ. ಲೇಡೀಸಿಗೆ ಒಂದು ಸೈಡ್ ಕೂತ್ಕೊಳ್ಳುವಾಗೂ ಒಂದು ಸೈಡ್ ಕಾಲಿಟ್ಟು ಕೂತ್ಕೊಳ್ಬೋದು, ಅಥವಾ ಆಚೆ ಕಾಲಕ್ಕೆ ಕೂತ್ಕೊಳ್ಬೋದು ನೋಡಿ. ರಿಯರಿಂದ ಈ ರೀತಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಡಿಸೈನ್ ಮಾತ್ರ ಚೆನ್ನಾಗಿದೆ, ಒಳ್ಳೆ ಲುಕ್ಕನ್ನು ಕೊಡ್ತದೆ. ಮತ್ತು ಇಲ್ಲಿ ಫಿಟ್ ಮಾಡುವಾಗ ಒಂದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಯಿತು, ಅದೇ ಹೇಳಿದಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನೋಡಿ. ಈ ರೀತಿಯಾಗಿ ಫಿಟ್ ಮಾಡಬೇಕಾಗ್ತದೆ. ಫಿಟ್ ಮಾಡುವಾಗ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅಂದರೆ ಈ ಸೀಟಿನ ಲಾಕ್ ಬೀಳಲಿಕ್ಕೆ ಸ್ವಲ್ಪ ಇಲ್ಲಿ ಕಷ್ಟ ಆಗ್ತದೆ. ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಜಸ್ಟ್ ಇದನ್ನೇ ಈ ರೀತಿ ಹಾಕಿದರೆ ಲಾಕ್ ಬೀಳ್ತಾಯಿತ್ತು. ಈಗ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಮಾತ್ರ ಬೀಳ್ತದೆ ಲಾಕ್. ಸೊ ಅದೊಂದು ಮಾತ್ರ, ಅದು ಕಾಮನ್ ಅದು, ಯಾಕಂತೇಳಿದರೆ ಇಲ್ಲಿ ಒಂದು ಸ್ವಲ್ಪ ತಡೀತದೆ ಈ ಕ್ಲ್ಯಾಂಪ್. ಸೊ ಇದಿಷ್ಟು ಕ್ರ್ಯಾಶ್ ಗಾರ್ಡ್ ಅಂದರೆ ಸೇಫ್ಟಿ ಗಾರ್ಡಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಯಾರಿಗಾದರೂ ಇದರ ಅವಶ್ಯಕತೆ ಇದ್ದರೆ ನನಗೆ ತಿಳಿಸಿ, ಡೈರೆಕ್ಟಾಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಬಯೋದಲ್ಲಿ ಕೊಟ್ಟಿದ್ದೇನೆ. ಸೊ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಿಮಗೆ ಅವಶ್ಯಕತೆ ಇದ್ದರೆ ಹೇಳಿ, ನಾನು ನಿಮಗೆ ಐಟಮ್ ಬೇಕಿದ್ದರೆ ತರಿಸ್ತೇನೆ. ಸೊ ಸಿಂಪಲ್ ಓನರ್ಸ್ ಇದನ್ನು ನೋಡ್ತಾ ಇರ್ತಾರೆ, ಖಂಡಿತ ಇವರಿಗೆ ವಿಡಿಯೋ ರೀಚ್ ಆದರೆ ತಿಳಿಸಿ ನಮಗೆ ಅವಶ್ಯಕತೆ ಇದೆ. ಪ್ರೈಸ್ ಡೀಟೇಲ್ಸ್ ಅದರ ಬಗ್ಗೆ, ಫಿಟ್ಟಿಂಗ್ ಕಾಸ್ಟ್ ಅದೆಲ್ಲ ನನಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡುವಾಗ ಹೇಳ್ತೇನೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ. ಸೊ ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಹಾಗೆಯೇ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸೊ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಂದರೆ ಸಪೋರ್ಟ್ ಮಾಡಿದಾಗುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.